ನಮಗೆ ಫಸ್ಟ್ಗೆ ಏನೂ ನಡೀತಾ ಇದ್ದೀವಿ. ಇಲ್ಲಿಗೆ ಬಂದೋದ್ಮೇಲೆ ನನಗೆ ಆ ತಾಯಿ ಎಲ್ಲ ಅನುಕೂಲನೇ ಮಾಡಿಕೊಡ್ತಾರೆ. ಎಲ್ಲಿಗೆ ಹೋಗಿ ಇಂಥವ್ರು ಇಲ್ಲ ಅಂದ್ರೂ ಅಂಥವ್ರು ನಮ್ಗೆ ದಾರಿ ಕೊಡ್ತಾರೆ. ತುಂಬಾನೇ ಪವರ್ಫುಲ್ ಪವಾಡ ದೇವತೆಗಳು. ಮಾಂಗಲ್ಯ ಭಾಗ್ಯ ಕರುಣಿಸುತ್ತಿರುವ ಶ್ರೀ ಆದಿಶಕ್ತಿ ಮಹೇಶ್ವರಿ. ಮಾಂಗಲ್ಯವನ್ನ ಕೊಡ್ತೇವೆ. ಆ ಮಾಂಗಲ್ಯವನ್ನ ಅವ್ರ ಮನೆ ತೆಗೆದುಕೊಂಡೋಗಿ 3 ರಿಂದ 5 ತಿಂಗಳು ಪೂಜೆ ಮಾಡಿದ್ರಪ್ಪ ಕಂಕಣ ಭಾಗ್ಯ ಸುಸೂತ್ರವಾಗಿ ನೆರವೇರುತ್ತೆ. ಅದು ಎಷ್ಟೋ ಸಾವಿರಾರು ಭಕ್ತರಿಗೆ ಆಸರೆಯಾಗಿದ್ದಾಳಂತೆ ಈ ದೇವತೆ. ಸ್ವರ ಸೇರಿಸುವೇನಾ, ರಾಗ ಕೊಡೆ ತಾಯೇ, ಪದ ಬರುವೇನಾ, ಶ್ರುತಿಯ ಕೊಡೆ ತಾಯೇ, ಸ್ವರ ತಾಯಿ ಬಳಿಯಲ್ಲಿ ನಿಂತು ಒಂದು ದೀಪಾರಾಧನೆಯನ್ನ ಮಾಡಿ ಮಹಾಕಾಳಿ ಅಮ್ಮನವರಿಗೆ ಒಂದು ನೈವೇದ್ಯ ಅಂದ್ರೆ ಅವರೇ ಮಾಡಿ ಬರ್ತಕ್ಕಂಥದ್ದು ಈ ವಿಶೇಷ. ಒಂದೇ ಒಂದು ನಿಂಬೆಹಣ್ಣಿನಿಂದ ಇಷ್ಟೊಂದೆಲ್ಲ ಪವಾಡವಾಗುತ್ತಿದೆ. ಅದೆಲ್ಲ ಓದಿರ್ತಾರೆ, ಬೆಳಿಗ್ಗೆ ಅಷ್ಟೊತ್ತಿಗೆ ಮರ್ತೋಗ್ಬಿಡ್ತಾರೆ. ಇಲ್ಲಿ ಕೂಡ ವಿದ್ಯಾ ಸರಸ್ವತಿ ವಾಗ್ದೇವತೆಯ ದೀಕ್ಷೆಯನ್ನು ಕೂಡ ನಾನು ಕುಡಿ ಬೆಳೆದಂಗೆ ಹಬ್ಬಲಿ ನಿನ ಕೀರ್ತಿ ತಾಯಿ, ಹಬ್ಬವು ದಿನ ನಿನಗೆ. ಹಬ್ಬಲಿ ನಿನ ಕೀರ್ತಿ ತಾಯಿ, ಹಬ್ಬವು ದಿನ ನಿನಗೆ. ಆ ತಾಯಿ ಕಚೇರಿ ಯಾವುದೇ ಒಂದು ವಿಚಾರ ಆಗಿರಲಿ ಅದನ್ನ ಬಂದು ತಾಯಿ ಬಳಿಯಲ್ಲಿ ನ್ಯಾಯಸ್ಥಾನವನ್ನ ಕೇಳಿದ ತಕ್ಷಣ 3 ವಾರಗಳಲ್ಲಿ ಜಗನ್ಮಾತೆ ಅದನ್ನ ಅನುಗ್ರಹವನ್ನ ಮಾಡಿಕೊಡ್ತಕ್ಕಂಥದ್ದು ಇನ್ನೂ ವಿಶೇಷ. ನೀವು ನೋಡ್ತಾ ಇದ್ದೀರಾ V1 ಸುದ್ದಿ ವಾಹಿನಿ. ತುಂಬಾನೇ ಶಕ್ತಿ ಹೊಂದಿರುವ ದೇವತೆ ಇವಳು. ಇದೇ ಜಾಗದಲ್ಲಿ ಇದೇ ಸ್ಥಳದಲ್ಲಿ ನಾನು ನೆಲೆಯಾಗಬೇಕು ಎಂದು ಶಕ್ತಿಯಾಗಿ ನೆಲೆಗೊಂಡಿದ್ದಾಳೆ. ಸಾವಿರಾರು ಲಕ್ಷಾಂತರ ಜನಕ್ಕೆ ಇವಳು ಒಳ್ಳೆದು ಮಾಡಿದ್ದಾಳೆ. ಇವಳ ರೂಪ ನೋಡಿದ್ರೆ ಇಲ್ಲಿ ಮೈಯೆಲ್ಲ ರೋಮಾಂಚನವಾಗುತ್ತೆ. ತಾಯಿಯನ್ನ ನಂಬಿ ಬಂದವರು ಇವತ್ತಿನವರೆಗೂ ಯಾವುದೇ ವಿಚಾರವಾಗಿರಲಿ ಈ ತಾಯಿ ಈಡೇರಿಸಿದ್ದಾಳೆ. ಹಾಗೆ ಭಕ್ತರು ಏನೇ ಬೇಡಿಕೊಂಡರೂ ಇಲ್ಲಿ ನೆರವೇರುತ್ತೆ. ಸರ್ಪದೋಷ, ಮಾಟ ಮಂತ್ರ, ಕಂಕಣ ಭಾಗ್ಯದಲ್ಲಿ ವಿಳಂಬ, ಗಂಡ ಹೆಂಡತಿ ವಿಚಾರದಲ್ಲಿ ಹಾಗೂ ಕುಟುಂಬ ಕಲಹ, ಕೋರ್ಟ್ ವ್ಯಾಜ್ಯ, ಜಮೀನು ವ್ಯಾಜ್ಯ, ಇನ್ನೂ ಇತರ ಸಮಸ್ಯೆಗಳಿಗೆ ಅಮ್ಮನವರು ಅವರ ಸಮಸ್ಯೆ ಏನಿದೆ ಎಂದು ನೋಡಿ ಬರುವಂತಹ ಭಕ್ತಾದಿಗಳಿಗೆ ಹೇಳುತ್ತಿದ್ದಾರೆ. ಈ ಕ್ಷೇತ್ರದಲ್ಲಿ ಅಮ್ಮನವರು ಯಾವುದೇ ಕಾರಣಕ್ಕೂ ಹಣಕ್ಕೆ ಅಪೇಕ್ಷೆ ಪಡುವುದಿಲ್ಲ. ಯಾಕೆಂದ್ರೆ ಭಕ್ತರಿಗೆ ಒಳ್ಳೆಯದಾದರೆ ನಿಮ್ಮ ಹರಕೆ ದೇವರ ಹತ್ತಿರ ಇರಲಿ ಅಷ್ಟೇ ಎಂದು ಬರುವಂತಹ ಭಕ್ತಾದಿಗಳಿಗೆ ಹೇಳುತ್ತಿದ್ದಾರೆ. ಯಾಕೆಂದ್ರೆ ಬರುವಂತಹ ಭಕ್ತಾದಿಗಳಿಗೆ ಒಳ್ಳೆಯದಾಗಬೇಕು ಎಂಬುದು ಅಮ್ಮನವರ ನಿರೀಕ್ಷೆ. ಯಾರೇ ಬರಲಿ ಈ ಕ್ಷೇತ್ರಕ್ಕೆ ಪ್ರಶ್ನೆಯನ್ನ ಹಾಕಿ ನೋಡ್ತಾರೆ. ಅದರಲ್ಲಿ ಏನು ಕಾಣಿಸುತ್ತೋ ಎಂದು ನೋಡಿ ಭಕ್ತರಿಗೆ ಸಲಹೆಯನ್ನ ಕೊಡುತ್ತಾರೆ. ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆಯ ದಿನದಂದು ತಾಯಿಯ ಪ್ರಶ್ನೆ ಇರುತ್ತದೆ. ಪ್ರತಿಯೊಬ್ಬರು ಭಕ್ತಾದಿಗಳು ತಾಯಿಯ ದರ್ಶನ ಪಡೆಯಲು ಇಲ್ಲಿ ಕಾಣುತ್ತಿರುವ ನಂಬರನ್ನ ಸಂಪರ್ಕಿಸಿ. ಸ್ಥಳ ಶ್ರೀ ಶಕ್ತಿ ಪೀಠ, ಶ್ರೀ ಆದಿಶಕ್ತಿ ಮಹೇಶ್ವರಿ ಅಮ್ಮನವರ ಶಕ್ತಿಪೀಠ ದೇವಸ್ಥಾನ ಟ್ರಸ್ಟ್, ಉದ್ದಂಡನಹಳ್ಳಿ, ಗುಡ್ಡೆಮಾರಮ್ಮನಹಳ್ಳಿ, ಸೋಲೂರು, ಮಾಗಡಿ ತಾಲೂಕು, ಬೆಂಗಳೂರು, ದಕ್ಷಿಣ ಜಿಲ್ಲೆ. ತುಂಬಾ ಒಳ್ಳೇದಾಯ್ತು. ತುಂಬಾ ಕಷ್ಟದಲ್ಲಿದ್ದವ್ರನ್ನೆಲ್ಲ ನಮ್ಮ ಒಳ್ಳೆ ದಾರಿ ಕೊಟ್ಲು. ನಾವು ತುಂಬಾ ಚೆನ್ನಾಗಿದ್ದೀವಿ. ನಮ್ಮ ಫ್ಯಾಮಿಲಿ ಎಲ್ಲ ತುಂಬಾ ಚೆನ್ನಾಗಿದ್ದೀವಿ. ಏನ್ ತೊಂದರೆ ಇಲ್ಲ. ಇಲ್ಲಿ ಬಂದೋದ್ಮೇಲೆ ತುಂಬಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದ್ದೀವಿ. ನಮ್ಮ ಸಮಸ್ಯೆ ನಮ್ಮ ತಂದೆ ತಾಯಿಯವರು ನಮ್ಮ ಮನೆ ದೇವ್ರನ್ನ ಬಿಟ್ಬಿಟ್ಟಿದ್ರು. ಇಲ್ಲಿಗೆ ಬಂದಾದ್ಮೇಲೆ ನಮ್ಗೆಲ್ಲ ಅನುಕೂಲ ಮಾಡಿಕೊಟ್ಟು ತಾಯಿ ನಮ್ಗೆ ಒಳ್ಳೆ ದಾರಿ ತಂದು ಕೊಟ್ಟು ನಮ್ಗೆ ಅನುಭವ ಚೆನ್ನಾಗೈತೆ. ಏನಕ್ಕೂ ತೊಂದರೆ ಇಲ್ಲ. ಯಾವ ಟೈಮಲ್ಲಿ ಬಂದು ನಮ್ಗೆ ಈ ತರ ಕಷ್ಟ ಐತೆ ಅಂದ್ರೆ ಬರ್ರಪ್ಪ ನಾನು ದೇವಸ್ಥಾನದಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಅದರಿಂದ ನಮ್ಗೆ ತುಂಬಾ ಖುಷಿ ಆಗ್ತದೆ. ಇಲ್ಲಿ ಬರ್ಬೇಕು ಅಂದ್ರೇನೆ ಒಂಥರ ಖುಷಿ ಆಗ್ತದೆ. ಯಾರನ್ನ ಕಷ್ಟದಲ್ಲವ್ರೆ ಅಂದ್ರೆ ಇಂಥ ಕಡೆ ಬರ್ರಪ್ಪ ಅಂತ ನಾವೇ ಕರ್ಕೊಂಡು ಹೋಗುವ. ಕಷ್ಟ ಐತೆ ಅಂದ್ರೆ ಬರ್ರಿ ಇಂಥ ಕಡೆ, ನಮ್ಗೆ ಒಳ್ಳೇದಾಗೈತೆ ಬರ್ರಿ ಅಂತ ನಾವು ಕರಿತೀವಿ. ನಮ್ಮ ಅಮ್ಮನ ಶಕ್ತಿ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಗೆ ಫಸ್ಟ್ಗೆ ಏನೂ ನಡೀತಾ ಇದ್ದೀವಿ. ಇಲ್ಲಿಗೆ ಬಂದೋದ್ಮೇಲೆ ನನಗೆ ಆ ತಾಯಿ ಎಲ್ಲ ಅನುಕೂಲನೇ ಮಾಡ್ಕೊಡ್ತಾರೆ. ಎಲ್ಲಿಗೆ ಹೋಗಿ ಇಂಥವ್ರು ಇಲ್ಲ ಅಂದ್ರೂ ಅಂಥವ್ರು ನಮ್ಗೆ ದಾರಿ ಕೊಡ್ತಾಳೆ. ಅದರಿಂದ ನಂಗೆ ತುಂಬಾ ಖುಷಿ ಆಗ್ತದೆ. ಸುಮಾರು ವರ್ಷಗಳ ಹಿಂದೆ ಸ್ವಪ್ನದಲ್ಲಿ ಕಾಣಿಸಿಕೊಂಡಿರ್ತಕ್ಕಂತಹ ಜಗನ್ಮಾತೆ ಇವರು ನನಗೆ ನನ್ನ ಪಾಲಿನ ಭಾಗ್ಯ ದೇವತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವೇನು ತುಂಬಾ ಎಜುಕೇಟೆಡ್ ಏನಿಲ್ಲ, ನಾವು ಹಳ್ಳಿಯ ಜೀವನ ನಡೆಸುವಂತಹ ವ್ಯಕ್ತಿ. ಆದರೆ ಭಗವಂತನ ದಯೆ ಎಲ್ಲಿಗೆ ಕರ್ಕೊಂಡೋಗುತ್ತೆ, ಅವನ ಕೃಪಾ ಕಟಾಕ್ಷ ಹೇಗಿರುತ್ತೆ ಅಂತ ಯಾರಿಗೂ ಅರಿವಾಗುವುದಿಲ್ಲ. ಸ್ವಪ್ನದ ಮುಖಾಂತರದಲ್ಲಿ ಕಂಡು ಅಮ್ಮ ಬಂದು ನೆಲೆಸಿ ಇಷ್ಟು ಕ್ಷೇತ್ರವನ್ನ ಮಾಡಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ.
ಇದು ಅವ್ರು ಕೊಟ್ಟಿರ್ತಕ್ಕಂತಹ ರಕ್ಷೆ ಮತ್ತು ಭಿಕ್ಷೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಮ್ಮ. ಇವಾಗ ಅಮ್ಮ ಊರಲ್ಲಿ ಇಷ್ಟೊಂದು ದೀಪ ಹಚ್ಚಿದ್ದೀರಾ, ಏನಕ್ಕೋಸ್ಕರ ಈ ದೀಪ ಅಮ್ಮ ದೀಪದಲ್ಲಿ ಬೆಳಕಾಗಿ? ಹಿಂದಿನ ಕಾಲದಲ್ಲಿ ನಮಗೆ ವಿಗ್ರಹ ಆಗಲಿ ಅಥವಾ ಯಾವ ರೀತಿ ವಿಗ್ರಹಗಳಿರ್ತಾರೆ ಅನ್ನುವಂಥದ್ದು ಅರಿವೇ ಇರ್ತಾ ಇರಲಿಲ್ಲ. ನಾವು ಸೂರ್ಯ ದೇವರನ್ನ, ಪ್ರಕೃತಿಯನ್ನೇ ದೇವರು ಅಂತ ಪೂಜೆ ಮಾಡ್ತಾ ಇದ್ವಿ. ಅನಾದಿ ಕಾಲದಿಂದ ನಾವು ಬಂದಿರತಕ್ಕಂಥದ್ದು. ಆ ನಂತರದಲ್ಲಿ ಜ್ಯೋತಿಯನ್ನ ನೋಡಿ, ಜ್ಯೋತಿಯಲ್ಲಿ ಅಂದರೆ ಉರಿಯುವಂತಹ ಪ್ರಕಾಶಮಾನವಾದ ದೀಪದ ಬೆಳಕಿನಲ್ಲಿ ದೈವ ದರ್ಶನವನ್ನು ಮಾಡುವಂಥದ್ದು ತುಂಬಾ ಪುಣ್ಯ. ಯಾಕಂದ್ರೆ ಜ್ಯೋತಿ ಯಾವ ದಿಕ್ಕಲ್ಲಿ ಉರಿಯುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಅದು ಯಾವ ದಿಕ್ಕಿನಲ್ಲಿ ಉರಿತಾ ಇದೆ, ಯಾವ ದಿಕ್ಕಿನಲ್ಲಿ ಪ್ರಜ್ವಲಿಸ್ತಾ ಇದೆ ಅಂತ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ವೋ. ಹಾಗೆ ಭಗವಂತನ ನಿರ್ಣಯ ಕೂಡ ಯಾವ ಯಾವ ದಿಕ್ಕಿನಲ್ಲಿ ಭಗವಂತ ನೆಲೆಸಿದಾನೋ ಗೊತ್ತಿಲ್ಲ. ತಮ್ಮ ಏನೇ ಒಂದು ಕಷ್ಟಗಳಿದ್ರು ಸಹಿತ ಒಂದು ಜ್ಯೋತಿಯ ಮುಂದೆ ನಿಂತು ಪ್ರಾರ್ಥನೆಯನ್ನು ಮಾಡಿದಾಗ, ದೀಪಾರಾಧನೆಯನ್ನ ಮಾಡಿ, ಇನ್ನು ವಿಶೇಷವಾದ ದೀಪಾರಾಧನೆಗಳಿದೆ. ಅಖಂಡ ದೀಪ ಜ್ಯೋತಿ ಬಹಳಷ್ಟಿದೆ. ಅದರಲ್ಲಿ ದೇವತೆಗಳಿಗೆ ಪ್ರಮುಖವಾದಂತಹ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿದಾಗ ಎಲ್ಲರಿಗೂ ಬಂದು ಬೇಡಿದಂತಹ ಭಕ್ತರಿಗೂ ಕೂಡ ಅನುಗ್ರಹ ಆಗುತ್ತೆ. ನಾನು ಕೇಳ್ಪಟ್ಟಂಗೆ ಇಲ್ಲಿ ದೀಪ ಉಳಿಯೋದು ತುಂಬಾ ದೀಪ ಹಚ್ಚಿದ್ರೆ ಎಷ್ಟು ಬೇಡಿಕೆ, ಏನೇ ಸಂಕಲ್ಪ ಮಾಡ್ಕೊಂಡು ಈಡೇರಿಸ್ತಾಳೆ ಅಮ್ಮ ಅಂತ ನಾನು ಕೇಳಿ. ನಾವು ದೀಪಗಳನ್ನ ಕೊಡ್ತೀವಿ, ಅದಕ್ಕೆ ಯಾವುದೇ ರೀತಿ ಚಾರ್ಜಸ್ ಕೂಡ ಮಾಡೋದಿಲ್ಲ. ಯಾಕಂದ್ರೆ ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಕಷ್ಟದಲ್ಲಿ ಬಂದಿರ್ತಾರೋ ಭಗವಂತನ ಸನ್ನಿಧಾನಕ್ಕೆ, ಅವರಿಗೆ ಆ ದೀಪವನ್ನು ಹಚ್ಚಿದಾಗ ಅವರ ಮನಸ್ಸಿನಲ್ಲಿರುವಂತಹ ಎಷ್ಟೋ ಬಾಧೆಗಳು ನಿವಾರಣೆಯಾಗುತ್ತೆ. ದೀಪವನ್ನು ನಾವು ಏನು ಬೆಳಗ್ತೀವಿ ದೇವರಿಗೆ, ನಮ್ಮ ಕಷ್ಟಗಳನ್ನ ನಿವಾರಣೆ ಮಾಡೋ ಭಗವಂತ ಅಂತ ಆಲಯಕ್ಕೆ ಬಂದು ಬರೀ ನಾವೇ ಪೂಜೆ ಮಾಡಿದ್ರೆ ಸರಿ ಹೋಗುತ್ತಾ? ಬರುವಂತಹ ಭಕ್ತಾದಿಗಳಿಗೂ ಕೂಡ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ದೀಪಾರಾಧನೆಯನ್ನ ಮಾಡಲಿಕ್ಕೆ ನಾವೊಂದು ಅವಕಾಶ ಮಾಡಿಕೊಟ್ಟಿದ್ವಿ. ನಾನು ಇನ್ನೊಂದು ಕೇಳ್ಪಟ್ಟಿದ್ದೀನಿ ಅಂದರೆ, ಸಾಕಷ್ಟು ದೇವಸ್ಥಾನಕ್ಕೆ ಹೋಗಿ ನೀವು ದೇವ್ರು ಮಾಡ್ಕೊಡುವಂತೆ ಜೀವ ಕಳ್ಕೊಡುವಂಥದ್ದು ಮಾಡ್ತಾ ಇದ್ದೀರಾ. ನಾನು ಎಲ್ಲ ಕೇಳಿರ್ಲಿಲ್ಲ. ಈ ಕ್ಷೇತ್ರದಲ್ಲಿ ತುಂಬಾನೇ ವಿಶೇಷವಾಗಿ ಅದನ್ನು ನಡೀತಿದೆ ಅಂತ ಕೇಳ್ಪಟ್ಟೆ. ದೇವರಿಗೆ ಜೀವ ಕಳೆ ಅಂದ್ರೆ ದೇವರಿಗೆ ಭಗವಂತನ ಜೀವ ಕಳೆ ಕೊಡೋಷ್ಟು ದೊಡ್ಡವನಾಗಲ್ಲ. ವಿಗ್ರಹಗಳಿಗೆ ಜೀವ ಕಳೆಯನ್ನು ಕೊಟ್ಟಾಗ ಏನಾಗುತ್ತೆ, ಈಗ ನಿಮ್ಮ ವಂಶಕ್ಕೆ ದೇವತೆ ಒಂದು ಅವರು ಬೇಕಾಗಿರ್ತಕ್ಕಂಥದ್ದು ಜೀವ ಕಳೆ. ಆ ಜೀವ ಕಳೆ ಹೇಗೆ ಕೊಡಬೇಕು? ಗಿಡ ಮೂಲಿಕೆಗಳಿಂದ, ಎಲ್ಲ ಪ್ರಕೃತಿಯಿಂದಲೇ ನಮ್ಗೆ ಕೊಟ್ಟಿರೋದು ಭಗವಂತ. ಆ ಮೂಲಿಕೆಗಳನ್ನ ಹಾಕಿ ಅಲ್ಲಿ ಚಕ್ರ ಸ್ಥಾಪನೆಗಳನ್ನ ಮಾಡಿ ಕೊಟ್ಟಾಗ ಅಲ್ಲಿ ಭಗವಂತ ನಮ್ಗೆ ಯಾವುದೋ ಒಂದು ರೀತಿಯಲ್ಲಿ ಎಲ್ಲೋ ಎಳ್ತಾ ಇರ್ತೀವಿ, ಅದನ್ನು ತಪ್ಪಿಸ್ಲಿಕ್ಕೆ, ಯಾವುದೋ ಒಂದು ತೊಂದರೆ ಆಗ್ತಾ ಇರುತ್ತೆ, ಅದು ಬೇಡ ಅಂತ ತಡೀಲಿಕ್ಕೆ, ನಮ್ಮನ್ನ ಕಾಪಾಡೋಕ್ಕೆ ಖಂಡಿತ ದೇವರು ಕೂಡ ನಮ್ಮನ್ನೇ ಮಾತಾಡೋ ಶಕ್ತಿ ಇಲ್ಲ. ಯಾಕಂದ್ರೆ ಅದೊಂದು ಅಗೋಚರವಾದ ಶಕ್ತಿ. ಕಣ್ಣಿಗೆ ಕಾಣಲಿಲ್ಲ ಭಗವಂತ ಅಂತ ನಾವು ಹೇಳ್ತೀವಿ. ಕಾರಣದಲ್ಲಿ ಯಾವ್ದಾದ್ರು ನಾವು ದೇವರು ಇರ್ತೀವ? ಅನ್ಲಿಕ್ಕೆ ಸಾಧ್ಯ ಇಲ್ಲ. ಜೀವಕಲೆಯಲ್ಲಿ ಎಷ್ಟು ತರಾವರಿ ಇದೆ, ನಮ್ಮ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಜೀವಕಲೆ ಕೊಟ್ಟಾಗ ಈಗ ನೀವು ಒಂದು ದೇವತಾ ಆರಾಧನೆ ಮಾಡ್ತಾ ಇರ್ತೀರ, ಸಡನ್ ಯಾರೋ ಬರ್ತಾ ಇರ್ತಾರೆ ಭಕ್ತಾದಿಗಳು, ಹಾಗೆ ನಿಂತ್ಬಿಡುತ್ತೆ. ಅಲ್ಲಿ ಏನ್ ನಡೀತಾ ಇದೆ ಅಂತ ನೋಡುತ್ತಿಲ್ಲ. ಮತ್ತೆ ಯಾರೋ ನಿನ್ನೆ ತಂದು ಹಾಕ್ಬಿಟ್ಟು ಹೋದ್ರು ಸಹಿತ ನಿಮ್ಗೆ ಭಯ ಆಗ್ಲಿಕ್ಕೆ ಶುರುವಾಗುತ್ತೆ. ಏನೋ ಸಮಸ್ಯೆ ಆಗಿದೆ, ಏನೋ ಆಗಿದೆ ಅಂತ. ಆ ರೀತಿ ಸಮಸ್ಯೆ ಇದ್ದಾಗ ಅಲ್ಲಿ ದೇವರಿಗೆ ಏನಾಗಿದೆ ಅನ್ನೋದನ್ನು ನಾವು ನೋಡ್ಬೇಕಾಗುತ್ತೆ. ಆದ್ರಿಂದ ಯಾರೇ ಕಾರ್ಯ ಮಾಡಿದ್ರು ಮೊದಲು ಹೋಗಿ ನೋಡ್ತಕ್ಕಂಥದ್ದು ವಾಸ್ತುಶಾಸ್ತ್ರ. ಮತ್ತೆ ಜೀವಕಲೆ ನಾನು ಒಬ್ಬರೇ ಕೊಡ್ತೀನಿ, ನಾನು ಖಂಡಿತವಾಗ್ಲೂ ಇಲ್ಲಮ್ಮ. ಜೀವಕಲೆಯಲ್ಲಿ ಗಿಡಮೂಲಿಕೆ ಚಕ್ರ ಸ್ಥಾಪನೆಯನ್ನು ಮಾಡಿ ಪಾಂಡಿತ್ಯವನ್ನು ಕಲಿತಿರ್ತಕ್ಕಂತಹ ಪುರೋಹಿತರಿಂದ ವೇದ ಮಂತ್ರಗಳ ಮುಖಾಂತರದಲ್ಲಿ ದೇವರಿಗೆ ಜೀವ ಕಳೆ ಕೊಡುವಂಥದ್ದು, ಹೋಮ ಹವನಗಳ ಮುಖೇನವಾಗಿ ಜೀವ ಕಳೆ ಕೊಡುವಂಥದ್ದು ವಿಶೇಷ. ಇದು ನಮ್ಮ ಕ್ಷೇತ್ರದಲ್ಲಿ ತುಂಬಾ ವಿಶೇಷವಾಗಿ ನಡೀತದೆ. ಬಂದಿರ್ತಕ್ಕಂತಹ ದೇವತೆಗೆ ಮೊದಲು ದೇವಾಲಯವನ್ನು ನಾವು ನೋಡ್ತೀವಿ, ಅಲ್ಲಿ ಏನಾಗಿದೆ, ಏನ್ ಮಾಡಬೇಕು. ಕೆಲವರು ಜನಾಕರ್ಷಣೆ ಇರಬೇಕು ಅಂತಾರೆ, ಕೆಲವರು ನಾನಾ ರೀತಿ ಸಮಸ್ಯೆಗಳಾಗಿರ್ತಾರೆ. ಮೊದಲು ಅಲ್ಲಿ ವಾಸ್ತವಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಯಾವ ರೀತಿಯಲ್ಲಿ ದೇವತೆ ಕೆಲಸ ಮಾಡಬೇಕು ಅದನ್ನ ಮುಖ್ಯವಾಗಿ ನೋಡ್ಬೇಕಾಗುತ್ತೆ. ನಾವು ಅದನ್ನ ನೋಡಿ ಅದರ ಮೇಲೆ ಈ ರೀತಿಯಲ್ಲಿ ಮಾಡಿದ್ರೆ ಸರಿ ಹೋಗುತ್ತೆ. ಕೆಲವೊಂದು ಗುಪ್ತ ವಿಚಾರವನ್ನ ಬಿಟ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವು ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತೀನಿ, ವಿಡಿಯೋದನ್ನೆಲ್ಲ ತಿಳಿಸ್ಕೊಡ್ತೀನಿ ನಿಮಗೆ. ಅದನ್ನ ನಾವು ಈ ರೀತಿಯಲ್ಲಿ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಮಾಡಿ ಅವರ ಒಂದು ಕ್ಷೇತ್ರದಲ್ಲಿ ಕೂಡ 48 ದಿನಗಳ ಕಾಲ ದೀಪಾರಾಧನೆ ಮಾಡಿಸಿ ಅದಕ್ಕೆ ಜೀವಕಲೆಯನ್ನು ಕೊಟ್ಟು ಮತ್ತೆ ಪುರೋಹಿತರಿಂದ ಕರ್ಕೊಂಡೋಗಿ ಅವ್ರನ್ನ ವೇದ ಮಂತ್ರಗಳಿಂದ ಅವ್ರಿಗೆ ಏನ್ ಮಾಡಿಸ್ಬೇಕು, ಪೂಜಾ ವಿಧಿವಿಧಾನಗಳನ್ನ ಮಾಡಿಸಿ ನಾವು ಎಲ್ಲ ಬರೆದು ಮಾಡಲಿಕ್ಕೆ 12 ರಿಂದ 13 ದಿವಸ ಸಮಯ ತಗೊಳ್ತೀವಿ. ಸಮಯ ಬೇಕು. ಯಾಕಂದ್ರೆ ಮಾಡುವಂಥದ್ದೆಲ್ಲ ಪರಿಪೂರ್ಣವಾಗಿ ಮಾಡಬೇಕು. ಅರ್ಜೆಂಟಲ್ಲಿ ಇದೆಲ್ಲ ಮಾಡುವಂಥದ್ದಲ್ಲ. ಯಾಕಂದ್ರೆ ನಾವು ಓದುವ ಸಹಿತ ಅದು ಶಾಶ್ವತವಾಗಿ ಉಳಿಯುವಂಥದ್ದು, ಅದನ್ನ ಮಾಡಬೇಕು.
ಸಾಕಷ್ಟು ಭಕ್ತಾದಿಗಳು ಬರ್ತಾರೆ. ಕಷ್ಟ ಇದೆ ಅಮ್ಮ, ಮನೆಯಲ್ಲಿ ಯಾವುದಕ್ಕೂ ಹೇಳಿ ಆಗ್ತಾ ಇಲ್ಲ, ಪ್ರತಿಯೊಂದಕ್ಕೂ ಏನೇ ಮಾಡಬೇಕು ಅಂದ್ರೆ ಇದು ತಡೆ ಬರ್ತಾ ಇದೆ ಅನ್ನೋದು ಬರ್ತಾರೆ. ಮತ್ತೆ ಅದರಲ್ಲೂ ಸಹ ಪರಿಹಾರ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಈಗ ನೀವೇ ಕುಂತು ನೋಡಿದ್ರಿ, ಸಾಕಷ್ಟು ಜನ ಸಾಕಷ್ಟು ರೀತಿಯ ಸಮಸ್ಯೆಗಳಿಂದ ಬರ್ತಾರೆ. ದೇವಸ್ಥಾನ ಅಂದರೆ ಜನಗಳು ಹೋಗೋದು ಏನಕ್ಕೆ, ಪರಿಹಾರ ಸಿಗುತ್ತೆ ಅಂತ ಹೇಳಿ. ಆ ಪರಿಹಾರವನ್ನು ನಾವು ಬೇರೆ ಥರದ ತಗೊಂಡು ಹೋಗ್ಬಾರ್ದು. ಅವ್ರಿಗೆ ಏನು ಸಮಸ್ಯೆ ಇದೆ ಅದನ್ನು ತಿಳಿಸ್ಕೊಟ್ರೆ ಅವರು ಅದನ್ನು ಪರಿಹಾರ ಮಾಡ್ಕೊಳ್ತಾರೆ. ನೋಡಿದ್ರಿ, ಪಿತೃದೋಷ ನಾನು ಪರಿಹಾರ ಮಾಡಲಿಕ್ಕಾಗಲ್ಲ, ಖಂಡಿತವಾಗ್ಲೂ ಅದು ಸಾಧ್ಯ ಇಲ್ಲ. ಅದನ್ನೇ ಕಲಿತಿರ್ತಕ್ಕಂತಹ ಗುರು ಹಿರಿಯರು, ಪುರೋಹಿತರಿರ್ತಾರೆ, ಅವರ ಮುಖೇನದಲ್ಲಿ ಅವನ್ನೆಲ್ಲ ಮಾಡಿಸ್ಬೇಕಾಗುತ್ತೆ. ಅದನ್ನು ನಾನು ತಿಳಿಸ್ಕೊಡ್ತೀನಿ ಯಾವ ಕ್ಷೇತ್ರದಲ್ಲಿ ಪರಿಹಾರ ಆಗುತ್ತೆ. ಈಗ ತಡೆ ಹೊಡೆಯುವಂಥದ್ದಾದರೆ ನಾವೇ ತಡೆ ಹೊಡೆದು ಅದನ್ನು ಕ್ಲಿಯರ್ ಮಾಡಿಕೊಡ್ಬೋದು. ಪಿತೃದೋಷನ ನಾನು ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ನಾನು ತಿಳಿಸ್ಕೊಡ್ತೀನಿ. ಈಗ ಒಂದು ಕ್ಷೇತ್ರಕ್ಕೆ ಹೋಗಿ ಅದನ್ನು ಬಗೆಹರಿಸ್ಕೊಳ್ಳಿ, ಈ ರೀತಿಯಲ್ಲಿ ಮಾಡಿ ಅಂತ ತಿಳಿಸ್ಕೊಡ್ತೀವಿ, ಅದು ವಿವರವಾಗಿ ತಿಳಿಸ್ಕೊಡ್ತೀವಿ. ಇವತ್ತಿನ ಕಾಲದಲ್ಲೆಲ್ಲ ಗೌರ್ಮೆಂಟ್ ನೌಕರಿ ಬೇಕು ನಮಗೆ, ಹಾಗೆ ಗಂಡದ ಸಮಸ್ಯೆ ಹೆಣ್ಣದ ಸಮಸ್ಯೆ. ಇಲ್ಲಿನ ವಿಶೇಷತೆ ಏನಂತ ಹೇಳಿದ್ರೆ, ತಾಯಿಯ ಬಳಿಯಲ್ಲಿ ಬಂದು ಒಂದು ಪ್ರಾರ್ಥನೆಯನ್ನ ಮಾಡಿದಾಗ ನಾವು ಒಂದು ಮಾಂಗಲ್ಯವನ್ನು ಕೊಡ್ತೇವೆ. ಆ ಮಾಂಗಲ್ಯವನ್ನು ಅವ್ರ ಮನೆ ತೆಗೆದುಕೊಂಡೋಗಿ 3 ರಿಂದ 5 ತಿಂಗಳು ಪೂಜೆ ಮಾಡಿದ್ರಪ್ಪ ಕಂಕಣ ಭಾಗ್ಯ ಸುಸೂತ್ರವಾಗಿ ನೆರವೇರುತ್ತೆ. ಮತ್ತೆ ಸಂತಾನ ಭಾಗ್ಯದ ಬಗ್ಗೆ ಕೇಳಿದ್ವಿ, ಇಲ್ಲಿ ಸಂತಾನ ಗೋಪಾಲ ಅಂತ ಹೇಳಿ ಕೂಡ ಮಾಡ್ತೇವೆ. ಅದನ್ನ ನುರಿತ ಪುರೋಹಿತರಿಂದ ಒಂದು ಹೋಮವನ್ನ ಮಾಡಿಸಿ, ಸಂತಾನ ಬಗೆಗೆ 22 ವರ್ಷ ಆಗಿದೆ ಮಕ್ಕಳೇ ಆಗಿಲ್ಲ ಅಂತ ಹೇಳ್ತಾರಲ್ವಾ, ಅಂಥವರಿಗೆ ಅವರ ಗುರು ಹಿರಿಯರ ಮುಖೇನ ಅಂದ್ರೆ ಪಂಡಿತರ ಮುಖೇನವಾಗಿ ಅದನ್ನ ಪೂಜೆಯನ್ನ ಮಾಡಿಸಿ ಸಂತಾನ ಗೋಪಾಲ ಅಂತವನ್ನು ಕೂಡ ಮಾಡಿಕೊಡ್ತೇವೆ. ಮತ್ತೆ ತಾಯಿಯಲ್ಲಿ ಒಂದು ಮಡಿಲಕ್ಕಿ ಒಂದು ಸಂಕಲ್ಪವನ್ನು ಮಾಡಿದ್ರೆ ಸಾಕು, ಸಂತಾನ ಭಾಗ್ಯವನ್ನ ಭಗವತಿ ಕಲಿಸ್ತಾಳೆ. ಮಕ್ಕಳಿಗೆ ವಿದ್ಯೆಯಲ್ಲಿ ತುಂಬಾ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು. ಆ ವಿದ್ಯೆ ಕೆಲವು ಮಕ್ಕಳು ರಾತ್ರೆಲ್ಲ ಓದಿರ್ತಾರೆ, ಬೆಳಗ್ಗೆ ಅಷ್ಟೊತ್ತಿಗೆ ಮರ್ತೋಗ್ಬಿಡ್ತಾರೆ. ಇಲ್ಲಿ ಕೂಡ ವಿದ್ಯಾ ಸರಸ್ವತಿ ವಾಗ್ದೇವತೆಯ ದೀಕ್ಷೆಯನ್ನು ಕೂಡ ನಾನು ಕೊಡ್ತೇನೆ ಅಪ್ಪ, ಅದು ಇಲ್ಲಿನ ವಿಶೇಷತೆ ಆಗಿದೆ. ಅಮಾವಾಸ್ಯೆಯಿಂದ ಬೆಳಿಗ್ಗೆ 9 ಗಂಟೆಯಿಂದ ಅಂದ್ರೆ ಅಮಾವಾಸ್ಯೆಯ ತಿಥಿ ನಕ್ಷತ್ರ ಯಾವಾಗ ಉದಯವಾಗುತ್ತೋ ಅಂತ್ಯಕಾಲದವರೆಗೂ ತಡೆ ಹೊಡಿತೇವೆ, ಇಲ್ಲಿನ ವಿಶೇಷತೆ. ಮತ್ತೆ ಪೌರ್ಣಮಿಯಲ್ಲೂ ಅಷ್ಟೇ. ಮತ್ತೆ ಯಾವುದೇ ಒಂದು ಸಂಕಲ್ಪ ಇದೆ ಅಂತ ಹೇಳಿದ್ರು ಕೂಡ ಹಿಂದೆ ಕಾಳಿಕಾ ಮಂದಿರ ಇದೆ, ಅಲ್ಲಿ ಬಂದು ಭಕ್ತಾದಿಗಳು ಅವರೇ ಬಂದು ದೇವತೆಗೆ ಅಭಿಷೇಕವನ್ನ ಮಾಡಿ ಒಂದು ಅರಕೆ ಸೇವೆಯನ್ನ ಮಾಡಿ ಹೋಗುವಂತದ್ದು ಪದ್ಧತಿ ಕೂಡ ಇದೆ. ಈಗ ಆ ಕ್ಷೇತ್ರ ಮಹೇಶ್ವರಿ ಅಮ್ಮನವರ ಕ್ಷೇತ್ರವೆಲ್ಲ ತಾವು ನೋಡ್ಕೊಂಡು ಬಂದ್ರಿ. ಇದು ಗೋಶಾಲೆಗೆ ಅಂತ ಹೇಳಿ ಕಟ್ಟಿರ್ತಕ್ಕಂತಹ ಜಾಗ. ಇಲ್ಲಿ ಜಗನ್ಮಾತೆ ನವದುರ್ಗಿಯರ ಸಮೇತವಾಗಿ ಮಹಾತಾಳಿ ಒಂದೇ ದಿವಸದಲ್ಲಿ ದೇವಾಲಯ ಆಗಬೇಕು ಅಂತ ಆಜ್ಞೆ ಆದ ತಕ್ಷಣದಲ್ಲಿ ನಾವು ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಇಲ್ಲಿ ವಿಶೇಷ. ಇಲ್ಲಿನ ವಿಶೇಷತೆ ಅಂತ ಕೇಳಿದಾಗ ನೀವು ತಿಳ್ಕೊಬೋದು. ಈಗ ಕೋರ್ಟು ಕಚೇರಿ ಈಗ ಸಾಕಷ್ಟು ಆಗ್ಬಿಟ್ಟಿದೆ, ಮತ್ತೆ ಹೆಣ್ಮಕ್ಳು ಗಂಡ್ಮಕ್ಳೆಲ್ಲ ಡೈವರ್ಸು, ಪ್ರತಿಯೊಂದನ್ನು ನಾನಾ ರೀತಿಯ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಬಂದು ತಾಯಿ ಬಳಿಯಲ್ಲಿ ನಿಂತು ಒಂದು ದೀಪಾರಾಧನೆಯನ್ನ ಮಾಡಿ ಮಹಾಕಾಳಿ ಅಮ್ಮನವರಿಗೆ ಒಂದು ನೈವೇದ್ಯ ಅಂದ್ರೆ ಅವರೇ ಮಾಡಿ ಬರ್ತಕ್ಕಂಥದ್ದು ಇಲ್ಲಿ ವಿಶೇಷತೆ. ಆ ಒಂದು ನೈವೇದ್ಯವನ್ನು ಕೊಟ್ಟು ಅಮ್ಮನವರಿಗೆ 9 ಪ್ರದಕ್ಷಿಣೆ ಹಾಕಿ ಬಂದ ತಕ್ಷಣದಲ್ಲಿ 2 ರಿಂದ 3 ವಾರಕ್ಕೆ ಅವರೇ ರಿಸಲ್ಟ್ ಅನ್ನು ನೋಡ್ಬೋದು. ಪ್ರಶ್ನಾವಳಿ ಕೇಳಲೇಬೇಕು ಅಂತ ಏನಿಲ್ಲ. ಇದು ಭಕ್ತಾದಿಗಳಿಗೋಸ್ಕರ ಕಟ್ಟಿರ್ತಕ್ಕಂಥದ್ದು, ಮನುಕುಲಕ್ಕೋಸ್ಕರ ಕಟ್ಟಿರ್ತಕ್ಕಂತಹ ದೇವಾಲಯ. ಇಲ್ಲಿ ಎಲ್ಲರೂ ತಾಯಿ ಮಕ್ಕಳೇ, ಯಾರು ಬೇಕಾದ್ರೂ ಬಂದು ತಾಯಿ ಸೇವೆಯನ್ನ ಮಾಡ್ಬೋದು. ಈಗ ಜಮೀನು ತಕರಾರುಗಳು ಜಾಸ್ತಿ ಆಗಿದೆ, ಆ ಜಮೀನು ವಿಚಾರಕ್ಕಾಗಿರ್ಬೋದು, ಕೋರ್ಟ್ ಕಚೇರಿ ಯಾವುದೇ ಒಂದು ವಿಚಾರ ಆಗಿರಲಿ, ಅದನ್ನ ಬಂದು ತಾಯಿ ಬಳಿಯಲ್ಲಿ ನ್ಯಾಯಸ್ಥಾನವನ್ನ ಕೇಳಿದ ತಕ್ಷಣ 3 ವಾರಗಳಲ್ಲಿ ಜಗನ್ಮಾತೆ ಅದನ್ನ ಅನುಗ್ರಹವನ್ನ ಮಾಡಿಕೊಡ್ತಕ್ಕಂಥದ್ದು ಇನ್ನೂ ವಿಶೇಷ. ಪೂಜಿಸಲು